ಪೇಟಿಎಂ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಯು ಪಿ ಐ ಡಿನ ಚೇಂಜ್ ಮಾಡುವಂತದ್ದು, ಯಾಕೆಂದ್ರೆ ನೀವೇನಾದ್ರು ಅಮೌಂಟ್ ಪೇ ಮಾಡಿದಾಗ ಅಥವಾ ರಿಸೀವ್ ಮಾಡಿದಾಗ ನಿಮ್ಮ ಕನ್ಸ್ಯೂಮರ್ ಅಪ್ಲಿಕೇಶನ್ ಅಲ್ಲಿ ಇರುವಂತಹ ಯು ಪಿ ಐ ಡಿ ಯಾರಿಗೆ ಬೇಕಾದ್ರೂ ವಿಸಿಬಲ್ ಆಗಬಹುದು. ಆ ಯು ಪಿ ಐ ಡಿ ಬಂದ್ಬಿಟ್ಟು ಮೊಬೈಲ್ ನಂಬರ್ ಆಗಿರುತ್ತೆ. ಸೊ ಮೊಬೈಲ್ ನಂಬರ್ ಇರುವಂತಹ ಜಾಗದಲ್ಲಿ ನಿಮ್ಮ ನೇಮ್ ಅಥವಾ ನಿಮ್ಗೆ ಇಷ್ಟವಾಗಿರುವಂತಹ ನಂಬರ್ ಎಡಿಟ್ ಮಾಡ್ಕೋಬಹುದು. ಸೊ ಎಡಿಟ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿಸ್ ಇದೆ ಫಾಲೋ ಮಾಡಿ. ನಿಮ್ಮ ಪೇಟಿಎಂ ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ಲೆಫ್ಟ್ ಸೈಡಲ್ಲಿ ಪ್ರೊಫೈಲ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಯು ಪಿ ಐ ಆ್ಯಂಡ್ ಪೇಮೆಂಟ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನಮ್ಮ ಯು ಪಿ ಐ ಡಿ ವಿಸಿಬಲ್ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ನೀವು ಯು ಪಿ ಐ ಡಿ ಬಂದ್ಬಿಟ್ಟು ನನ್ನ ಮೊಬೈಲ್ ನಂಬರು @PTYES. ಸೊ ಈ ಥರ ಇದೆ. ಸೊ ನನಗೆ ಮೊಬೈಲ್ ನಂಬರ್ ಬೇಕಾಗಿಲ್ಲ. ಸೊ ನಾನೀಗ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಅದರ್ ಆಪ್ಷನ್ಸ್ ಸಹ ಬರುತ್ತೆ, ನನ್ನ ನೇಮು ಸಹ ವಿಸಿಬಲ್ ಆಗುತ್ತೆ. ಸೊ ಅದನ್ನು ಬೇಕಾದ್ರೂ ನಾನು ಸೆಟ್ ಮಾಡ್ಬೋದು. ಬೇಡ, ನನಗೆ ನೇಮು ಬೇಡ, ಜಸ್ಟ್ ನನಗೆ ಟ್ರೈ ಪರ್ಸನಲೈಸ್ಡ್ ಯು ಪಿ ಐ ಡಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಾನೀಗ ನನ್ನ ಯು ಪಿ ಐ ಡಿ ಯುನೀಕ್ ಇರುವಂಥ ಯು ಪಿ ಐ ಡಿನ ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಟೈಪ್ ಮಾಡುವಂಥ ಸಮಯದಲ್ಲಿ ಗ್ರೀನ್ ರೈಟ್ ಮಾರ್ಕ್ ಸಿಂಬಲ್ ಬಂದರೆ ಮಾತ್ರ ನೀವು ಅವೈಲೇಬಲ್ ಅಂತ ಇದ್ದರೆ ಮಾತ್ರ ನೀವು ಕನ್ಫರ್ಮ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಟೈಪ್ ಮಾಡಿರುವಂಥದ್ದು ಅವೈಲೇಬಲ್ ಇದೆ. ಸೊ ಇಲ್ಲಿ ನಾನೀಗ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಯು ಪಿ ಐ ಡಿ ಸಕ್ಸಸ್ಫುಲಿ ಆ್ಯಕ್ಟಿವೇಟ್ ಆಯಿತು ನೋಡಿ. ಹೊಸ ಯು ಪಿ ಐ ಡಿ ಈಗ ಪ್ರೈಮರಿ ಯು ಪಿ ಐ ಡಿ ಆಗಿದೆ. ಸೊ ಈ ಯು ಪಿ ಐ ಡಿಗೆ ಯಾರು ಅಮೌಂಟ್ ಪೇ ಮಾಡಿದ್ರೆ ನೇಮ್ ವಿಸಿಬಲ್ ಆಗುತ್ತೆ, ಬಟ್ ಮೊಬೈಲ್ ನಂಬರ್ ಕಾಣೋದಿಲ್ಲ. ಪ್ರೀವಿಯಸ್ ಏನಿತ್ತು ಇಲ್ಲಿ ಅಂದರೆ ಮೊಬೈಲ್ ನಂಬರ್ ವಿಸಿಬಲ್ ಆಗ್ತಿತ್ತು, ಈಗ ಮೊಬೈಲ್ ನಂಬರ್ ಬರೋದಿಲ್ಲ. ಸೊ ಈ ರೀತಿಯಾಗಿ ನೀವು ಸಹ ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಪೇಟಿಎಮ್ ಅಪ್ಲಿಕೇಶನಲ್ಲಿ. ಸೊ ಸಿಂಪಲ್ ಆಗಿದೆ. ನಿಮ್ಗೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ.